Hi students, I am Tejaswini from Anikal. I will give you tips and tricks related to accounts. PUC students, ಪರ್ಸನಲ್ ಅಕೌಂಟ್ ಅಂತ ಕೇಳಿದರೆ ತಲೆ ಸುತ್ತುತ್ತಾ? ರಮೇಶ್ ಅಕೌಂಟ್, ಸುರೇಶ್ ಅಕೌಂಟ್ ಅಂತ 2 ಮಾರ್ಕ್ಸ್ ಹೋಗ್ತಿದ್ಯಾ? ಸ್ಟಾಪ್ ಸ್ಕ್ರೋಲಿಂಗ್, 1 ನಿಮಿಷ ಕೊಡ್ರು. ಆನಿಕಲ್ ಅಕೌಂಟ್ಸ್ ಟೀಚರ್ ಒಂದು ಗೋಲ್ಡನ್ ರೂಲ್ ಕೊಡ್ತೀನಿ. ಪರ್ಸನಲ್ ಅಕೌಂಟ್ಗೆ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಇಷ್ಟು ನೆನಪಿದ್ರೆ ಸಾಕು, 4 ಮಾರ್ಕ್ಸ್ ನೇರವಾಗಿ ಸಿಗುತ್ತೆ. ನೋಡಿ ಸ್ಟೂಡೆಂಟ್ಸ್, ನಮ್ಮ ಆನಿಕಲ್ ಸೈಡ್ನಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ತಗೊಂಡವರು ದೊಡ್ಡಪ್ಪ ಅಂದರೆ ಡೆಬಿಟ್ ಆಗ್ತಾರೆ, ಕೊಟ್ಟವರು ಚಿಕ್ಕಪ್ಪ ಅಂದರೆ ಕ್ರೆಡಿಟ್ ಆಗ್ತಾರೆ. ಅಷ್ಟೇ. ಪರ್ಸನಲ್ ಅಕೌಂಟ್ ಅಂದರೆ ಏನು? ಸಿಂಪಲ್ ಆಗಿ ಹೇಳೋದಾದರೆ, ಒಬ್ಬ ಪರ್ಸನ್ ನೇಮ್ ಆಗಿರಬಹುದು, ಅಥವಾ ಕಂಪನಿ ನೇಮ್ ಆಗಿರಬಹುದು, ಅಥವಾ ಬ್ಯಾಂಕ್ ನೇಮ್ ಆಗಿರಬಹುದು. ಇವೆಲ್ಲವೂ ಪರ್ಸನಲ್ ಅಕೌಂಟ್ಗೆ ಇನ್ಕ್ಲೂಡ್ ಆಗುತ್ತೆ. ನೋಡಿ, ಈಗ ಪರ್ಸನಲ್ ಅಕೌಂಟ್ ರೂಲ್ ಏನು? ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಇಲ್ಲಿ ಯಾರು ತಗೊಳ್ತಾರೋ ಅವರು ಡೆಬಿಟ್ ಆಗ್ತಾರೆ, ಯಾರು ಕೊಡ್ತಾರೋ ಅವರು ಕ್ರೆಡಿಟ್ ಆಗ್ತಾರಲ್ವಾ? ಈಸಿ ಇದೆಲ್ಲ. ಈಗ ಎಕ್ಸಾಂಪಲ್ ನೋಡೋಣವಾ? ಕ್ಯಾಶ್ ಪೇಯ್ಡ್ ಟು ರಮೇಶ್ ₹5,000. ಈಗ ಯೋಚನೆ ಮಾಡಿ, ದುಡ್ಡು ತಗೊಂಡವ್ರು ಯಾರು? ರಮೇಶ್ ಅಲ್ವಾ? ನೋಡಿ, ರಮೇಶ್ ಯಾರು? ರಿಸೀವರ್. ಅವರು ದುಡ್ಡು ತಗೊಂಡ್ರು ಅಲ್ವಾ? ಸೊ ಅವ್ರೇನಾಗ್ತಾರೆ? ಡೆಬಿಟ್ ಆಗ್ತಾರೆ. ಕ್ಯಾಶ್ ಬಿಸ್ನೆಸ್ ಇಂದ ಹೊರಗಡೆ ಹೋಗುತ್ತಲ್ವಾ? ಅದಕ್ಕೆ ಕ್ಯಾಶ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಇದಕ್ಕೆ ಜರ್ನಲ್ ಎಂಟ್ರಿ ನೋಡೋಣವಾ? ರಮೇಶ್ ಅಕೌಂಟ್ ಡೆಬಿಟ್ 5,000 ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ 5,000. ನರೇಶನ್, ಕ್ಯಾಶ್ ಪೇಯ್ಡ್ ಟು ರಮೇಶ್. ಇನ್ನೊಂದು ಎಕ್ಸಾಂಪಲ್ ನೋಡೋಣವಾ? ಟು ರಿಸೀವ್ಡ್ ಕ್ಯಾಶ್ ಫ್ರಮ್ ಸುರೇಶ್ ₹10,000. ಸುರೇಶ್ ಯಾರು? ಗಿವರ್. ಸೊ ಅವರು ಕ್ರೆಡಿಟ್ ಆಗ್ತಾರೆ. ಕ್ಯಾಶ್ ಏನಾಗುತ್ತೆ? ಕಮಿಂಗ್ ಇನ್ ಟು ದಿ ಬಿಸ್ನೆಸ್ ಅಲ್ವಾ? ಸೊ ಕ್ಯಾಶ್ ಅಕೌಂಟ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಜರ್ನಲ್ ಎಂಟ್ರಿ: ಕ್ಯಾಶ್ ಅಕೌಂಟ್ ಡೆಬಿಟ್ 10,000 ಟು ಸುರೇಶ್ ಅಕೌಂಟ್ ಕ್ರೆಡಿಟ್ 10,000. Narration: receive cash from Suresh. Got it students? ರಿಸೀವರ್ ಯಾವಾಗಲೂ ಡೆಟರ್ ಆಗ್ತಾರೆ, ಗಿವರ್ ಯಾವಾಗಲೂ ಕ್ರೆಡಿಟರ್ ಆಗ್ತಾರೆ. ಸಿಂಪಲ್ ಅಲ್ವಾ? ವಿಡಿಯೋ ರಿಯಲ್ ಅಕೌಂಟ್ ಬಗ್ಗೆ ಇರುತ್ತೆ. ಕಮೆಂಟಲ್ಲಿ ರಿಯಲ್ ಅಂತ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.